ಸೈಲು ನೀನ್ ಸ್ವಲ್ಪ ಮುಂದೆ ಹೋಗು, ನಾನು ಬರ್ತೀನಿ. ನಿಂತ್ಕೊಮ್ಮ. ಯಾಕೋ ಸೈ ಸ್ವಲ್ಪ ಬಿಚ್ಚಿ ಸಾ. ನನಗೆ ಗೊತ್ತು ಕಣ, ಅವ್ಳ ಮುಂದೆ ಕಳಿಸ್ಬಿಟ್ಟು ನಾನು ಬಿದ್ದ ತಕ್ಷಣ ಓಡೋಗ್ಬಿಟ್ಟು ಇಬ್ರು ಸೇರ್ಕೊಂಡು ಎಸ್ಕೇಪ್ ಆಗ್ಬಿಡೋಣ ಅಂತನಾ? ಇಲ್ಲ ಸಾ, ಒಂದಕ್ಕೋಬೇಕು ಸಾ, ಅವಸರ. ನೀನ್ ಎರಡ ಮಾಡ್ಕೊಂಡ್ರು ಬಿಚ್ಚಲ ಕಣ ಸಾ. ಗುದ್ಗಂ ಬತ್ತೈತೆ ಸಾ, ಫೋರ್ಸಾಗಿ ಬಂದ್ರು ಬಿಚ್ಚಲ ಕಣ. ಹೋಗಿ ಸಾ. ಅಯ್ಯೋ ಪಾಪಿಲೇ, ಅಯ್ಯೋ ನಾಚಿ ಕೆಟ್ಟವನಲ್ಲೇ. ಅಯ್ಯೋ ನಿನ್ನ ಸುಧಾರಿಸ್ಕೊತೀನೋ ಅಸಹ್ಯ ಅಲೆ, ನನ್ ಕೈ ಮೇಲೆ ಅವಾಗ ಬಿಚ್ಚು ಒಂದು ಯಾಕೆ ಸಾ ಬಿಸ್ಲಿಲ್ಲ? ಆಯ್ತಾಯ್ತಾಯ್ತಾಯ್ತು, ಆಯ್ತಿರಿ ಸಾ. ಪಾಪ ನನ್ ಮಗನೇ, ನನ್ ಜೀವಂತ ಇರೋರ್ಗು ನೀನ್ ಅಡ್ಗೆ ನೋಡ್ಕೊಂಡು ನೀನ್ ನೆನಪಾಗುತ್ತಲ್ಲ. ನನ್ ನೆನ್ಪು ಇರ್ಲಿ ಬಿಡಿ ಸಾ. ಬರ್ತಾ ಇದೀರಿ ರಾಮಯ್ಯ? ರಾಮಯ್ಯ ಏನ್ ಮಾಡ್ತಿದ್ದೀರಿ? ಇರಿ ಸರ್, ನೀವು ಒಂದೊಂದು ಅವತಾರ ಮಾಡ್ತಾನಲ್ಲ, ನೀವೇನ್ ಸುಮ್ಮನೆ ಆರ್ಡರ್ಗಳು ಮಾಡ್ಬಿಡ್ತೀರ ಇಲ್ಲಿ. ಬರ ಕೈ ಚೇಂಜ್ ಮಾಡ್ಕೋಣ, ಬರ. ಮನೆ ಸಣ್ಣ ಇದ್ರೆ ಹೋಗ್ಬಿಡ್ತೀರಾ, ದಪ್ಪಿರೋ ನಮ್ಮ ದಾರಿಲಿ ನೀನು ನೀರಿಗೆ ಬರುವಾಗ ಸೀರೆಯ ಎಳೆದಿದ್ದು ನೆನಪಿದೆಯಾ? ಏನಪ್ಪಾ ಇವನೇ ಕಗ್ಗಲ್ಪುರಕ್ಕೆ ಹೋಗ್ಬೇಕಪ್ಪ. ಅಯ್ಯೋ ಶಿವನೇ, ಕಗ್ಗಲ್ಪುರ ಕಿಂಗಾಣಿ ಯಾಕೆ ಬಂದ್ರಿ? ಅಗೋ ಅಲ್ಲಿ ಕಾಣ್ತಾ ಇದ್ದಲ್ಲ, ಆ ಬೆಟ್ಟನ್ ತಟ್ಕೊಂಡು ಹೋಗ್ಬೇಕು. ಓ ದಾರಿ ತಪ್ಪ ಬಂದ್ಬಿಟ್ರಿಯಾ? ಅಗೋ ಅಲ್ಲಿ ಕಾಣ್ತಾ ಇತ್ತಲ್ಲ, ಅದು ಬೇವನಹಳ್ಳಿ. ಅಲ್ಲಿಂದ ಹಂಗೆ ಮೇಲೆ ಬಂದ್ರೆ ಅಲ್ಲಿ ಕಾಣ್ತಾ ಇತ್ತಲ್ಲ ಊರು, ಅದು ಅಂಬ್ಲಿಪುರ. ಅದ್ರ ಆಚೆ ಆ ಬೆಟ್ಟ ದಾಟಿ ಹೋದ್ರೆ ಸಿಗದೆ ಕಗ್ಗಲ್ಪುರ. ನಾವೀಗ ಎಲ್ಲಿದೀವಪ್ಪ? ಇದು ಕೇರಳ. ಕೇರಳನ? ಅಲ್ಲೊಂದ್ ಗೆರೆ ಕಾಣ್ತಾ ಇತ್ತಲ್ಲ, ಆ ಗೆರೆಯಿಂದ ಆ ಕಡೆಗೆ ಹೋದ್ರೆ ತಮಿಳ್ನಾಡು, ಈ ಕಡೆಗೆ ಬಂದ್ರೆ ಕರ್ನಾಟಕ. ಈಗ ನಾವೆಲ್ಲ ನಿಂತಿರೋದು ಕೇರಳ. ಏನ್ ಜಲ ಹುಡುಕ್ತಿದ್ದೀರಾ ಸಾ? ಬಿಡ್ತೀನಿ ನೋಡು, ಸುಮ್ನಿರು. ಈಗ ಹೇಗ್ ಹೋಗೋಣಪ್ಪ? ಬೇರೆ ದಾರಿ ಇದ್ರೆ ಹೇಳಪ್ಪ. ಸಾ, ಬೆಟ್ಟ ಹತ್ತಿ ಬೆಟ್ಟ ಇಳಿದು ಕಗ್ಗಲ್ಪುರ ಸೇರಕ್ಕೆ ಒಂದ್ ದಿವ್ಸವೆಲ್ಲ ಆಯ್ತದೆ. ಇನ್ನೂ ಒಂದ್ ದಿವಸ? ಅಯ್ಯೋ ಶಿವನೇ, ಹಿಂಗಾಸ್ಟ್ ನಡ್ಕೊಂಡ್ರೆ 2 ಕಿಲೋಮೀಟರ್ ಅಲ್ಲಿ ಚೆನ್ನಾಗಿರೋ ರೋಡ್ ಸಿಗುತ್ತೆ. ಅಲ್ಲಿಂದ ಮುಂದಕ್ಕೊಂದು ಊರ್ ಸಿಗ್ತದೆ. ಬಸ್ ಹತ್ ಕೂತ್ಕೊಂಡ್ರೆ 2 ಗಂಟೆ ಕಗ್ಗಲ್ಪುರ ಸೇರ್ಕತ್ತಿದಾರಿ. ಹೋಗಿ ಬೆಬೇರ್ ಸೇರ್ಕೊಳ್ಳಿ ಹೋಗಿ. ಏನು ವಂಶಾರಿ ನಿಮ್ದು? ಸರ್, ಭೂಮಿ ತಿರುಗ್ತಾ ಇರ್ತದೆ ಸರ್, ನಮ್ಮ ವಂಶ ಕಂಟ್ರೋಲ್ ಮಾಡಕ್ಕಾಗುತ್ತೆ ಸರ್. ನಾನು ಟೆಸ್ಟಿಂಗ್ ಮಾಡ್ಬೇಕಾದ್ರೆ ನೀರು ಹಿಂಗ್ ಇರ್ತದೆ ಸರ್. ನಾವು ಎಷ್ಟು ದೂರ ನಡ್ಕೊಂಬಂದಿದೀವ, ಇವಾಗ ನೀರು ಹಿಂಗ ಇರ್ತಾ ಇದೆ ಸರ್. ನಾನೇ ಮಾಡಕ್ಕಾಗುತ್ತೆ ಸರ್? ಮುಚ್ಕೊಂಡು ಬನ್ನಿ. ನಿಮ್ಗೆ ಹೇಳಿದ್ದು ನಡ್ರಿ ಸಾ. ಇವಯ್ಯ ಕೇಳಕ್ಕೆ ಯಾಕೆ ಹೋಗೋಣ? Excuse me, could you take our picture, please? ಓರಿ, ನಿಮಗೆ ಕೆಲಸ ಫೋಟೋ ತಕೊಡ್ಬೇಕಂತೆ. ತಕ್ಕೊಡ್ಬತ್ತಾ? ಅವ್ರು ಟೂರಿಸ್ಟ್ ಅಕ್ಕಿಷ್ಟು ಬರ ಸಾರ್, ಜೀವನದಲ್ಲಿ ಸಹಾಯ ಮಾಡ್ಬೇಕು ಸರ್ ಬೇರೆಯವ್ರಿಗೆ. ಎತ್ತಿ ಸಾ, ಎತ್ತಿ ಸರ್ ಕೈಯ. ಹೋಗ್ ಸೈಲು. ನಿನ್ ಟೈಮ್ ಸಿಕ್ಕರೆ ಬದನೆ ಮಾಡ್ಬಿಡ್ತೀಯ ಕಣ ನೀನು. ಇಲ್ಸಿ ಸಾ, ನೆನಪಿಗೆ ನನ್ ಜೊತೆ ಒಂದ್ ಫೋಟೋ ಬೇಕಾ ಸರ್ ನಿಮ್ಗೆ? ಇಲ್ಲೇನ್ ಸರ್ ನೋಡ್ತೀರಾ? ಲವರ್ಸ್ ನೋಡಿ ಸಾ. Thank you. That's a lovely picture. You know. Thanks. Bye. ನಮ್ದೊಂದು ಫೋಟೋ ತೆಗಿಯ ಕೆಲಸ ಇಲ್ಲ? If you don't mind, one photo. Of course. ತೆಗಿತಾರಂತ? ಬನ್ನಿ ಸರ್ ಈ ಕಡೆ. ಅಯ್ಯೋ, ಕುಡಿಯೋ ನೀರಲ್ಲ ಅದೇನೋ. ಹೋಗಿ ಸರ್ ಆ ಕಡೆ ನೀವು. Say cheese. Beautiful picture. ಹೇಳಿ ಸರ್ ನೀವು. ಸಾ, ನಾನೇನು ಅಕ್ಕಿಸ್ತು ನನ್ನ ಕೈ ಕೋಳ ಹಾಕವ್ರೆ, ನಿಮ್ಗೆ ಯಾಕೆ ಹಾಕವ್ರೆ ಸಾ?
ಸಾಯಿಸ್ಬಿಡ್ತೀನಿ, ಜಾಸ್ತಿ ಮಾತಾಡಬೇಡ ನೀನು. ಸಾ ನಿಮ್ ಗಾಡಿ ನಿಲ್ಸಕ್ ಬರಕಿಲ್ಲ, ನಾನ್ ನಿಲ್ಸ್ತೀನಿ ಬನ್ನಿ ಸಾ. ಏನ್ ತಮಾಷೆ ಮಾಡ್ತೀನಿ ನೀನು? Hey, what man? Standing in the middle of the road, lifting your leg like a dog. I paid 10 lakhs for this car. You're standing in the middle of the road, lifting my car. Sir, please listen to me, sir. I'm a jailer in Chamaraj. What is it? Still, he cannot do like Please this. drop us at here, please, sir. Come, okay, okay. Thank you. Drop you, come. ಇಲ್ಲ ಸರ್, I'm sorry. I mean, I didn't listen. Thank you, boss. ಥ್ಯಾಂಕ್ ಯು. ಏನೋ ಬನ್ನಿ ಸಾ. ಏನ ಅದು? ಸರ್ ಹೊಟ್ಟೆ ಹಸಿತದ, ಏನ ಕೊಡ್ಸಿ ಸಾ. ಏ ಸೈಲು, ನಮ್ ಮದುವೆ ಆಗಿದ ತಕ್ಷಣ ಆ ಹೋಟ್ಲಲ್ಲಿ ರೂಮ್ ಹಾಕೊಂಡು ಮಚ್ಚ ಸಾರ್ ನೋಡ್ತಾರೆ. ಬಡವರ ಸಾ. ಏನೋ ಏನ್ ಸಾ ನೀವು ಅರ್ಥನೇ ಮಾಡ್ಕೊಳಲ್ಲ? ಒಳ್ಳೆ ಟೂರಿಸ್ಟ್ ಬಸ್ ತರ ಜೊತೆಲೆ ಬರ್ತೀರಲ್ಲ ಸಾ. ನಾನ್ ಟೂರಿಸ್ಟ್ ಬಸ್ಸಾ? ಬನ್ನಿ ಸಾ. ಬಾ ಸೈಲು. ಬನ್ನಿ ಸೈಲ್ ಐತೆ. ಏನ ಬನ್ನಿ ಸಾ. ಅರ್ಥ ಮಾಡ್ಕೊಳ್ಳಿ ಸಾ. ಬರ ಸುಮ್ನೆ. ಸಾ ತಡ್ಕೊಳ ಅವನಾರ. ಸಾ ನಿಮ್ ನಾನ್ ಎದುರ್ಕೋಬಹುದು, ಅದೇ ಎದುರ್ಕೊಳ್ಳಲ್ಲ. ಬನ್ನಿ ಸಾ. ಬನ್ನಿ ಸಾ, 2 ದಿನ ಆಯ್ತು ಅಂತೀನಿ. ಇದೇನ್ ಸರ್ ಇದು? ಬನ್ನಿ ಕರ್ಮ ಇದು ಸರ್. ಸರ್ ಬಾಗ್ಲು ಹಾಕ್ಕೊಳ್ಳಿ ಸಾ. ಹಾಕಿ ಸಾ, ಬಾಗ್ಲು. ಇವ್ನು ಯಾರು? ಯಾವ ಜನ್ಮದ ಕರ್ಮ ಸರ್ ನನಗೆ. ಅಬ್ಬಾ. ತುಂಬಾ ಉಪಕಾರ ಆಯ್ತು ಸಾ. 2 ಕೈಲಿ ಫಸ್ಟ್ ನಿಂಗೆ ಒಳ್ಳೇದಾಗಲ್ಲ ಕಣ. ಈ ನನಗೆ ಸವಸನ ಬೇಡ. ಊಟ ಮಾಡೋಣ. ಅಯ್ಯೋ ನೀನು ಮಕ್ಕೆ ನಮ್ಮ ಅಜ್ಜಿ ಎಡಗೈ ತಿಕ್ಕ ಕುಡಿಯೋ ನೀರಿಗೆ ಬೆಳ್ಳಾಕೊಂಡ್ ಬತ್ತಿಯಲ್ಲ, ಬಾಟ್ಲು ನೀರು ತಂಬ ಹೋಗ್. ಅಲ್ವಾ? ನಮಗ್ ಬರೋ ಟೀ ಅಡಿಯ 110 ರೂಪಾಯಿ 11 ಪೈಸಾ. ಇದ್ರಲ್ಲಿ ನಿಂಗೆ ಬಿಸ್ಲೆಟ್ ನೀರು ಬೀಳಬೇಕಾ ನಿಂಗೆ? ಸಾ ಈ ನೀರು ಕುಡಿದ್ರೆ ಆರೋಗ್ಯ ಕೆಟ್ಟೋದಿದೆ ಸಾ. ನೀನ್ ಯಾಕಯ್ಯ ಕೊಟ್ಟೆ? ಭಾಷೆ ಬೇರೆ ಬರಲ್ಲ, ನಾವ್ ಒಳ್ಳೆ ಸಾಯ್ಬೇಕು ಇವ್ರ ಹತ್ರ. ಕುಡಿಯಪ್ಪ. ಕುಡಿಯಪ್ಪ ಕುಡಿ. ಗಿನಿ ಗುರವಂಕ ಕೆರೆ ನೀರು ಕುಡ್ಕೊಂಡಿದ್ರಿ, ನಿಮ್ಗೆ ಬಾಟ್ಲ್ ನೀರು ಬೇಕಾ? ಬಾಟ್ಲ್ ನೀರು ಕುಡಿಯಮ್ಮ. ಮಂಜ ಸಾರ್ ನೋಡ್ತವ್ರೆ. ಯಾರ್ ನೋಡ್ರೆ ನಿಮ್ಗೇನಮ್ಮ? ನೀವಿಬ್ರು ಎಂಜಾಯ್ ಮಾಡಿ, ಎಂಜಾಯ್ ಮಾಡಿ, ಎಂಜಾಯ್ ಎಂಜಾಯ್. ರಾಮಯ್ಯ, ಸರಿ ಸರ್. ಅದು ಹೇಗೆ ನಿಮ್ ಇಷ್ಟೊಂದು ಎಂಜಾಯ್ ಮಾಡಕ್ಕಾಗತ್ತೆ? ಏನ್ ಸರ್? ಸಂತೋಷಕ್ಕೆ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ನಾನು. ಎಸ್ ಸರ್. ಗೆಟ್ ಅಸ್ 4 ಮೀಲ್. 2 ಚಿಕನ್. ಏಯ್ ಸಾ ತುಂಬಾ ಸುಸ್ತಾಗ್ಬಿಟ್ಟದೆ ಸಾ. ನಿಮ್ಮ ಅಪ್ಪ ಮನೆ ದುಡ್ಡಾಯ್ತು, ನಿಮ್ಮ ಅತ್ತ ಮನೆ ಅನ್ಕೊಂಡೇನೋ? ನೀವೇನ್ರಿ ದೀಪಾವಳಿ ಇವತ್ತು ನಿಮ್ ಕುಟುಂಬ ಜೊತೆ ನೀವಿಲ್ಲ, ನನ್ನ ಕುಟುಂಬ ಜೊತೆ ನಾ ಇಲ್ಲ. 6 ಜನ ಪೊಲೀಸರು ಡ್ಯೂಟಿ ಮೇಲೆ ಇದ್ರು, ಕಣ್ಣನ ಕಣ್ಗಳು ಇಟ್ಕೊಂಡು ಕಾಯ್ತಿದ್ರಲ್ಲಿ. ನೀವ್ ಹೆಂಗೆ ಎಂಜಾಯ್ ಮಾಡ್ತೀರಿ? ಯಾರ್ ಸರ್ ಎಂಜಾಯ್ ಮಾಡ್ತಿರೋದು? ನೀವು ನನ್ನ ಕೈ ನಿಮ್ ಕೈ ಸೇರಿಸಿ ಪೋಣಿಸಿ ಕಟ್ಬಿಟ್ಟಿದ್ದೀರಾ. ನೀವು ಮಿಲಿಟರಿ ಆಫೀಸರ್ ತರ ಟಕ್ಕು ಟಕ್ಕು ಅಂತ ನಡ್ಕೊಂಡು ಕುಂಡಿ ತಿರ್ಸ್ಕೊಂಡು ಹೋಗ್ಬಿಡ್ತೀರಾ ಸರ್. ಇವನ್ ಹಿಂದೆ ಏನೇನ್ ಮಾಡ್ತಾನೆ ಗೊತ್ತಾ ಸರ್ ನಿಮ್ಗೆ? ಏನೇನ್ ಸಿಗ್ನಲ್ ಕೊಡ್ತಾನೆ, ಏನೇನ್ ಮಾತಾಡ್ತಾನೆ, ಒಂದ್ಸಲ ತಿರ್ಗಿ ನೋಡಿದೆ ಸರ್ ನೀವು? ಸರ್ ಎಡಗೈ ಕಟ್ರೆ ಬಲಗೈ ಕೆಲಸ ಕೊಡ್ತಾನೆ, ಬಲಗೈ ಕಟ್ರೆ ಎಡಗೈ ಕೆಲಸ ಕೊಡ್ತಾನೆ ಸರ್. ನರಕ ಯಾತನೆ ಸರ್, ನರಕ ಯಾತನೆ. ಈ ಕೈಗಳಿಗೆ ಸಪರೇಟ್ ಜೀವ ಇದ್ರೆ ಸುತ್ತೋಗ್ಬಿಡೋದು ಸರ್, ಸುತ್ತೋಗ್ಬಿಡೋದು. ಈ 3 ಕಾಸು ಬೆಲೆ ತಿರುಗಿ ನನ್ನ ಮಗನ ಪಕ್ಕದಲ್ಲಿ ಕುಣಿಸ್ಕೊಂಡು ನನ್ನ ಪೊಲೀಸ್ ಜಾತಿಗೆ ನೀವು ಇನ್ಸಲ್ಟ್ ಮಾಡ್ತೀರಾ ಸರ್? ನೀವು ಏನ್ ಸರ್? ಇವತ್ತು ದೀಪಾವಳಿ ಹಬ್ಬ ಸರ್. ನನ್ನ ಹೆಂಡತಿಗೆ ಫೋನ್ ಇಲ್ಲ, ಏನಿಲ್ಲ ಸರ್. ಹೋಗಿ ಸರ್, ನೀವು ಹೊಟ್ಟೆಗೆ ಬೆಂಕಿ ಹಾಕಿದಾಗುತ್ತೆ. ಬಿಡಿ ರಾಮಯ್ಯ, ಯಾಕ್ರೆ ಬೇಜಾರ್ ಮಾಡ್ಕೊಳ್ತೀರಿ? ಸರ್ ಸ್ವಲ್ಪ ಇರಿ, ಇನ್ ಸ್ವಲ್ಪ ಹೊತ್ತಲ್ಲಿ ಇವನ್ ಜೈಲ್ಗೆ ಹೋಗ್ತಾನೆ. ಇವಳಿಗೇನು ಭವಿಷ್ಯ ಇಲ್ಲ. ಇವಳು ಬೀದಿ ಭಿಕ್ಷೆ ಎತ್ತಾಳೆ. ಯಾರ್ ಸರ್ ಭಿಕ್ಷೆ ಎತ್ತದು? ನಾಳೆ ಒಂದಿನ ಜೈಲು, ಆಮೇಲೆ ರಿಲೀಜು. ಮಾರನೇ ದಿನಾನೇ ನಮ್ಮಿಬ್ರಿಗೂ ಮದ್ವೆ. ಜಾಗ ಎಲ್ಲಿ ಅಂತ ಹೇಳ್ತೀವಿ, ಬಂದು ಊಟ ಮಾಡ್ಕೊಂಡು ಹೋಗಿ. ಏನ ನಾಳೆ ತಾವು ಬಿಡುಗಡೆಯಾಗಿ ಹೊರಗೆ ಬರ್ತೀರಿ, ನಾವು ಗೇಡಲ್ಲಿ ನಿಂತ್ಕೊಂಡು ಟಾಟಾ ಮಾಡ್ಬಿಟ್ಟು ಬಾಯಲ್ಲಿ ಬೆಲ್ ಇಟ್ಕೊಂಡು ನಿಂತಿರ್ತೀವಿ. ಆಮೇಲೆ ತಾವು ಮದುವೆಗೋಸ್ಕರ ಊಟ ಕರಿತೀರಿ, ನಾವು ಅಲ್ಲ ಆಡ್ಕೊಂಡು ಬಂದು ಪಂಗ್ಳಿಸ್ಬಿಟ್ಟು ಹೋಗ್ತೀವಿ ಅಲ್ಲ? ಏನಲ್ಲೇ ನಿನ್ನೆ ಬೆಳಗ್ಗೆಯಿಂದ ನಾನು, ನನ್ನ ಕುಟುಂಬ, ನನ್ನ ಇಡೀ ಡಿಪಾರ್ಟ್ಮೆಂಟ್ಗೆ ನೀನ್ ಕೊಟ್ಟರು ಯಾತನೆ ಇದೆಯಲ್ಲ, ನಿನ್ನ ಸುಮ್ಮನೆ ಬಿಡ್ತೀವಿ ಅನ್ಕೊಂಡಿದ್ದೀನೋ?
ಗಾಂಜಾ ಕೇಸ್ ಹಾಕ್ಬಿಟ್ಟು 3 ವರ್ಷ ನರಕ ಅನುಭವಿಸಂಗ್ ಮಾಡ್ತಿದ್ದೀರಿ ನಿನಗೆ. ನೀನ್ ಯಾವ ಜೈಲಲ್ಲಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ನಾವು ಕೊಡೋ ಟಾರ್ಚರ್ ನೋಡಿ ಇನ್ಯಾವತ್ತೂ ಯಾವ ಜೈಲಿಂದ ಯಾವ ಕೈ ತಪ್ಪಿಸ್ಕೊಳ್ಬಾರ್ದು. ದೀಪಾವಳಿ ಹಬ್ಬದ ದಿವಸ ಅನ್ನ ನೀರು ಸಿಗದಂಗ್ ಮಾಡಿ ಬೀದಿ ಬೇವಾಡ್ಸಿದ್ರೆ ಆಸ್ಬಿಟ್ರಲ್ಲ ನೀವು. ನೀನು ಜೈಲಲ್ಲಿ ಕೊಳ್ತು ಸಾಯ್ಬೇಕು. ಇವಳು ನಡು ರಸ್ತೆಯಲ್ಲಿ ನರಳಿ ಸಾಯ್ಬೇಕು. ನಾನದನ್ನ ನೋಡ್ಬೇಕು. ತಿನ್ನು ಅನ್ನದ ಮೇಲೆ ಹಾಗೆ ಮಾಡ್ತಾ ಇದ್ರೆ ಅಳ್ಬೇಡ ನೀನು. ಅವ್ರೇನು ಹೇಳ್ತಾರೆ ಸೈಲು